ನಮಸ್ಕಾರ. ಮನೀಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ವಿಶೇಷವಾದಂತಹ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ವೀಕ್ಷಕರೇ, ಮೇ 26ರ ಕ್ಲಾಸ್ ಕಳೆದ ಒಂದು 4-5 ದಿನಗಳ ಹಿಂದಷ್ಟೇ ಮುಗಿಸ್ಕೊಂಡಂತ ಕ್ಲಾಸ್ ಬಗ್ಗೆ ಒಂದಷ್ಟು ಮಾತಾಡ್ಲೇಬೇಕು. ಭೂದೋಷ ನಿವಾರಣೆ ಮಾಡಿದ್ರು ಗುರುಗಳು. ಅಲ್ಲಿಗೆ ಬಂದ ಮೇಲೆ ನಮಗೆ ಅನ್ಸಿದ್ದು ಆಗಿದ್ದ ಅನುಭವ ಎಷ್ಟಿತ್ತು ಅಂದ್ರೆ, ಎಷ್ಟೊಂದು ಜನಕ್ಕೆ ಅವರ ಕನಸಿನ ಮನೆ ಕಟ್ಟಬೇಕು, ಆ ಒಂದು ನೆಮ್ಮದಿಯ ನೆಲೆ ಎಲ್ಲರಿಗೂ ಬೇಕು ಅನ್ನೋದು ಎಲ್ಲರ ಕಣ್ಣುಗಳಲ್ಲಿ ನಮಗೆ ಕಾಣಿಸ್ತಾ ಇತ್ತು. ಅಂಥ ಅಮೋಘವಾದಂತ ಅನುಭವ ಎಲ್ಲರಿಗೂ ಸಿಕ್ಕಿದೆ. ಹಾಗೆ ಗುರುಗಳು ಆಶೀರ್ವದಿಸಿ ಕೊಟ್ಟಂತ ಈ ಒಂದೊಂದು ವಿಶೇಷವಾದಂತ ಶಕ್ತಿಯುತ ಪವಾಡಯುಕ್ತ ಮಣ್ಣನ್ನ ಕೂಡ ಎಲ್ಲರೂ ತಗೊಂಡು ಹೋಗಿದ್ದೀರಾ. ಏನೇನ್ ಮಾಡ್ಬೇಕು, ಯಾವ ರೀತಿ ಫಾಲೋ ಮಾಡ್ಬೇಕು, ಪ್ರತಿದಿನ ಮಾಡೋದನ್ನ ಗುರುಜಿ ಹೇಳ್ಕೊಟ್ಟಿದ್ದಾರೆ. ದಯವಿಟ್ಟು ಯಾರೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದೀರಾ ಅವ್ರಿಗೆ ಮತ್ತೊಮ್ಮೆ ನಾನು ನನ್ನ ಕಡೆಯಿಂದ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಏನೇನು ಹೇಳ್ಕೊಟ್ಟಿದ್ದಾರೆ ಗುರುಜಿ, ಏನ್ ಮಾಡ್ಬೇಕು ಈ ಒಂದು ಆಶೀರ್ವದಿಸಿದ ಪವಾಡಯುಕ್ತವಾದ ಮಣ್ಣಿನಿಂದ, ಅದನ್ನ ಪ್ರತಿದಿನ ಮಾಡಿ, ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇನ್ನು ಮುಂದಿನ ಕ್ಲಾಸ್ ಡೇಟ್ಸ್ ಅನೌನ್ಸ್ ಮಾಡುವಂತಹ ಸಮಯ ಬಂದ್ಬಿಟ್ಟಿದೆ. ಮುಂದಿನ ಕ್ಲಾಸ್ ಡೇಟ್ಸ್ ಇರುತ್ತೆ ಮುಂದಿನ ತಿಂಗಳು, ಅಂದ್ರೆ ಜೂನ್ ತಿಂಗಳ 30ನೇ ತಾರೀಕು ಕಡೆಯ ಭಾನುವಾರ ಇರುತ್ತೆ. ಕಳೆದ ಒಂದು ಕ್ಲಾಸ್ ನಲ್ಲಿ ಭೂದೋಷ ನಿವಾರಣೆ ಆಗಿತ್ತು. ಇನ್ನು ಎಲ್ಲರೂ ಮನೆ ಕಟ್ಟೋಕೆ ಎಲ್ಲರೂ ನಿರ್ಧಾರ ಮಾಡಿದ್ದೀರಾ, ಒಂದು ದಿಟ್ಟ ಮನಸ್ಸಿನಿಂದ. ಇನ್ನು ಕನಸಿನ ಮನೆ ನಮ್ದಾಯ್ತು ಅನ್ನೋ ಅಷ್ಟೇ ಖುಷಿನಲ್ಲಿ ಹೋಗಿದ್ದೀರಾ ಎಲ್ಲರೂ. ಇನ್ನು ಮುಂದಿನ ಕ್ಲಾಸ್ ನಲ್ಲಿ ವಾಸ್ತು ದೋಷ ನಿವಾರಣೆ ಗುರೂಜಿ ಮಾಡ್ಕೊಡ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಗುರೂಜಿಗೆ ವಾಸ್ತುಶಾಸ್ತ್ರ ಕೂಡ ಅದ್ಭುತವಾಗಿ ತಿಳಿದಿದೆ. ವಾಸ್ತು ದೋಷ ಇತ್ತು ಅಂತ ಅಂದ್ರೆ ಸುಮಾರು ಜನ ಎಲ್ಲರೂ ಮಾತಾಡ್ತಾ ಇರ್ತೀರಾ. ವಾಸ್ತು ದೋಷ ಅನ್ನೋದು ಒಂದು ತುಂಬಾನೇ ಜನರಲ್ ಸಬ್ಜೆಕ್ಟ್ ಆಗೋಗಿದೆ, ತುಂಬಾ ಅರ್ಥ ಮಾಡ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ನಿಮಗೆ ವಾಸ್ತು ದೋಷ ಇತ್ತು ಅಂದ್ರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ. ಇದಂತೂ ಕಟ್ಟಿಟ್ಟ ಬುತ್ತಿ. ಸಾಲ ಬಾಧೆ ಆಗಿರ್ಬೋದು, ಅಥವಾ ಎಷ್ಟೇ ದುಡಿದ್ರೂ ಕೈಗೆ ನಿಲ್ತಾ ಇಲ್ಲ ದುಡ್ಡು ಅನ್ನೋದಾಗಿರ್ಬೋದು, ಈ ರೀತಿಯಾದ ಹಣಕಾಸಿನ ಸಮಸ್ಯೆ, ನೆಮ್ಮದಿ ಇಲ್ದಲೇ ಇರುವಂತದ್ದು, ಸುಖ ಶಾಂತಿ ನೆಮ್ಮದಿ ಸಿಗ್ತಾ ಇಲ್ಲ ಅನ್ನುವಂಥ ತೊಂದರೆಗಳು ನೀವು ಮನೆಯಲ್ಲಿ ಇರುವಾಗ ಇರುತ್ತೆ. ಅದು ವಾಸ್ತು ದೋಷದಿಂದ ಆಗಿರುತ್ತೆ. ಸೊ ಮುಂದಿನ ಕ್ಲಾಸ್ಗೆ ಯಾರೆಲ್ಲ ಬರ್ತೀರಾ ಎಲ್ಲರಿಗೂ ಕೂಡ ವಾಸ್ತು ದೋಷ ನಿವಾರಣೆಯನ್ನ ಗುರೂಜಿ ಮಾಡ್ಕೊಡ್ತಾ ಇದ್ದಾರೆ. ಅದ್ಭುತವಾದಂತ ಕ್ಲಾಸ್ ಮಿಸ್ ಮಾಡ್ಕೊಳ್ಬೇಡಿ. ಜೂನ್ 30ನೇ ತಾರೀಕು ಬನ್ನಿ, ನಿಮ್ಮ ವಾಸ್ತು ದೋಷ ನಿವಾರಣೆಯನ್ನ ಮಾಡ್ಕೊಳ್ಳಿ. ಇನ್ನು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಬಗ್ಗೆ ಯಾವಾಗ್ಲೂ ಗುರೂಜಿ ಮಾತಾಡ್ತಾ ಇರ್ತಾರೆ. ಕ್ಲಾಸ್ ನಲ್ಲಿ ಆಗಿರ್ಬೋದು, ವಿಡಿಯೋಸ್ ನಲ್ಲಿ ಆಗಿರ್ಬೋದು. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ನೀವು ಶ್ರೀಮಂತರ ಲೈಫ್ ಸ್ಟೈಲ್ ಬಗ್ಗೆ ನೀವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರೆ ಸಾಕಷ್ಟು ಜನ ಶ್ರೀಮಂತರು ಅವ್ರಿಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಅಂದ್ರೆ ಹಲವಾರು ದಾರಿಗಳಿಂದ ಅವ್ರಿಗೆ ದುಡ್ಡು ಬರ್ತಾ ಇರಬೇಕು, ಈ ರೀತಿಯಾದಂತಹ ದಾರಿಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಸೊ ಆದ್ರೆ ಪ್ರತಿಯೊಬ್ರು ಕೂಡ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನ, ಪಾಸಿವ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ ನಾವು ಹಲವಾರು ದಾರಿಗಳಿಂದ ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ಜೀವನ ಶೈಲಿಯನ್ನ ರೂಢಿ ಮಾಡ್ಕೊಳ್ಬೇಕು, ಮುಂದಿನ ಕ್ಲಾಸ್ ನಲ್ಲಿ ನೀವು ಫುಲ್ ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಬಹುದು. ಮಿಸ್ ಮಾಡದೆ ಮುಂದಿನ ಕ್ಲಾಸ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲಿ ಮಕ್ಕಳಿರೋರ್ಗೆ ಇನ್ನೊಂದು ಯೋಚನೆ ಇರುತ್ತೆ, ಹತ್ರ ಬಂದ್ಬಿಡ್ತು, ಮುಂದಿನ ವರ್ಷ ಸ್ಕೂಲಿಗೆ ಸೇರಿಸ್ಬೇಕು, ಅಥವಾ ಅವ್ರದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತು, ಎಷ್ಟೇ ದುಡಿತಾ ಇರ್ಲಿ, ಯಾವುದೇ ಕೆಲಸ ಮಾಡ್ತಾ ಇರ್ಲಿ, ಬಿಸ್ನೆಸ್ ಮಾಡ್ತಾ ಇರ್ಲಿ, ಮಕ್ಕಳ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ, ಅವ್ರ ಎಕ್ಸ್ಪೆನ್ಸಸ್ಗೆ ಯೋಚನೆ ಮಾಡ್ದಲೇ ಇರೋರೇ ಇಲ್ಲ ಅಂತ ಹೇಳ್ಬೇಕು. ಇನ್ನು ಮುಂದಿನ ಕ್ಲಾಸ್ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ಈ ವಿಚಾರ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಯಾಕಂತಂದ್ರೆ ಇವತ್ತಿನಿಂದ ಯಾರ್ಯಾರು ಕ್ಲಾಸ್ಗೆ ಬರ್ತೀರಾ ಅಲ್ಲಿಂದ ನಿಮ್ಮ ಮಕ್ಕಳ ಒಂದು ಫೀಸ್ ಬಗ್ಗೆ ಆಗಿರ್ಬೋದು, ಅಥವಾ ಅವರ ಎಕ್ಸ್ಪೆನ್ಸಸ್ ಬಗ್ಗೆ ಆಗಿರ್ಬೋದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ರೀತಿ ಒಂದು ಚಿಲ್ಡ್ರನ್ ಸ್ಪೆಷಲ್ ಫಂಡ್ ನ ಕ್ರಿಯೇಟ್ ಮಾಡಬಹುದು ಅದನ್ನ ಕೂಲಂಕುಷವಾಗಿ ತಿಳ್ಕೊಂಡು ಹೋಗ್ತೀರಾ ಎಲ್ಲರೂ. ಅದನ್ನ ಫಾಲೋ ಮಾಡಿ ನೆಕ್ಸ್ಟ್ ವರ್ಷ ಫೀಸ್ ಕಟ್ಟೋದಕ್ಕೆ ಯೋಚನೆ ಇರೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಅಟೆಂಡ್ ಮಾಡಿ. ಬರ್ತಾ ಎಲ್ಲರೂ ಒಂದು ಅರಿಶಿಣದ ಕೊಂಬನ್ನ ತಗೊಂಡ್ ಬರ್ಬೇಕು. ಅರಿಶಿಣದ ಕೊಂಬು ಜೊತೆಗೆ 1 ಮೊಳ ಕೆಂಪು ದಾರ, ಹಳದಿ ದಾರ, ಎರಡನ್ನು ಮಿಸ್ ಮಾಡ್ದಲೆ ತಗೊಂಡ್ ಬನ್ನಿ. ಅಂದ್ರೆ 3 ಐಟಮ್ಸ್ ನ ಮಿಸ್ ಮಾಡ್ದಲೆ ತಗೊಂಡ್ ಬನ್ನಿ. ಎಲ್ಲರೂ ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ಬರ್ಬೇಕು, ಬಿಳಿ ವಸ್ತ್ರಗಳಲ್ಲಿ ಬರ್ಬೇಕು. ಇಷ್ಟೆಲ್ಲ ಕಲ್ತ್ಕೊಳ್ಳೋದ್ರ ಜೊತೆಗೆ ಸಾಮಾನ್ಯವಾದಂತಹ ಟಿಪ್ಸ್, ಸಾಲಗಳಿಂದ ಹೊರಗೆ ಬರೋದಕ್ಕಾಗಿರ್ಬೋದು, ಅಥವಾ ಬಿಸ್ನೆಸ್ ಟಿಪ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲದನ್ನ ಹಂತವಾಗಿ ಕಲ್ಸ್ಕೊಡುವಂತ ಪ್ರಯತ್ನ ಕ್ಲಾಸ್ ನಲ್ಲಿ ನಡೀತಾನೆ ಇರುತ್ತೆ. ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್. ಭೂದೋಷ ನಿವಾರಣೆ ಆಯ್ತು. ಇನ್ನು ವಾಸ್ತು ದೋಷ ಕೂಡ ಮುಂದಿನ ಕ್ಲಾಸ್ ನಲ್ಲಿ ಬರೋರೆಲ್ಲರಿಗೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಂಡು ಹೋಗ್ತೀರಾ. ಮನೆನೂ ಕಟ್ತೀರಾ, ಮನೆಯಲ್ಲಿ ನೆಮ್ಮದಿಯಾಗಿ ಕೂಡ ಇರ್ತೀರಾ. ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ, ಇನ್ನು ಇವತ್ತಿನ ಸಂಚಿಕೆ ವಿಶೇಷ ಅತಿಥಿ ವಿಭಿನ್ನ ಪ್ರಶ್ನೆ. ಈ ಒಂದು ಸರಣಿ ಸಂಚಿಕೆಗಳಲ್ಲಿ ನಮ್ಮ ಜೊತೆ ಇರ್ತಾರೆ ನಾವು ಕಂಡಿರುವಂತ ತೆರೆ ಮೇಲೆ ಕಂಡಿರುವಂತ ಸೆಲೆಬ್ರಿಟೀಸ್ ಇರ್ತಾರೆ. ಅವರ ತೆರೆಯ ಹಿಂದಿನ ಒಂದು ಅವರ ಜೀವನ ಆಗಿರ್ಬೋದು, ಅಥವಾ ಅವ್ರಿಗಿರುವಂತಹ ಪ್ರಶ್ನೆಗಳಾಗಿರ್ಬೋದು, ಗುರೂಜಿ ಅವ್ರನ್ನ ಕೇಳ್ಬೇಕು ಅಂತ ಬರ್ತಾರೆ. ತುಂಬಾ ಅದ್ಭುತವಾದಂತಹ ಸಂಚಿಕೆ, ವೀಕ್ಷಕರಿಗೆ ಒಂದು ರೀತಿ ಇನ್ಸ್ಪಿರೇಷನ್ ಕೊಡುವಂತಹ ಸಂಚಿಕೆ ಇದಾಗಿರುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿ
ಖುಷಿ ಆಗತ್ತೆ ಹೇಳೋದಕ್ಕೆ. 2 ದಶಕಗಳ ಮೇಲಾಗೋಯ್ತ್ರಿ ಈ ಒಂದು ಧಾರಾವಾಹಿ ಬಂದು, ಸಿನಿಮಾ ಅಂತ ಹೇಳೋದು ಧಾರಾವಾಹಿ ಬಂದು. ಆದ್ರೆ ಇವತ್ತು ಕೂಡ ಆ ಹೆಸರನ್ನ ಕೇಳಿದ್ರೆ ಎಲ್ಲರ ಜನರೇಷನ್ ಇಂದ ಜನರೇಷನ್, ನಮ್ಮ ಅಪ್ಪ ಅಮ್ಮಂದ್ರ ಜನರೇಷನ್ ಇಂದ ನಮ್ಮ ಜನರೇಷನ್, ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಅದನ್ನ ಕೇಳ್ತಾನೆ ಬೆಳಿತಾರೆ ಅನ್ನೋ ಒಂದು ಏನಂತಾರೆ, ಆ ಒಂದು ಗಟ್ಟಿತನವನ್ನ ಮೂಡಿಸಿದಂತಹ ಒಂದು ಧಾರಾವಾಹಿ. ಹೇಳ್ಬಿಡ್ಲಾ ಹೆಸರು? ಪಾಪ ಪಾಂಡು. ನೋಡಿದ್ರೆ ಎಲ್ಲರ ಮುಖದಲ್ಲಿ ಈಗ ಆಲ್ರೆಡಿ ನಗು ಬಂದ್ಬಿಟ್ಟಿರುತ್ತೆ. ಹೌದು, ಪಾಪ ಪಾಂಡು ಖ್ಯಾತಿಯ ನಮ್ಮೆಲ್ಲರ ನೆಚ್ಚಿನ ನಟರು ನಮ್ಮೊಂದಿಗಿದ್ದಾರೆ ಇವತ್ತು. ಚಿದಾನಂದ್ ಅವರು. ಬನ್ನಿ, ತಡ ಮಾಡೋದು ಬೇಡ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ, ನಮ್ಮೆಲ್ಲರ ಪ್ರೀತಿಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳು ಕೂಡ ನಮ್ಮೊಂದಿಗಿದ್ದಾರೆ. ಇಬ್ರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಚಿದಾನಂದ್ ಸರ್, ವೆಲ್ಕಮ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ನಿಮಗೆ ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲಕ್ಷ್ಮಿ. ಎಸ್ ಚಿದಾನಂದ್ ಸರ್, ಬಹುಶಃ ನಮ್ಮ ಸಂಚಿಕೆಗಳೆಲ್ಲ ನೀವು ನೋಡಿರ್ತೀರಿ, ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರ್ತೀರಾ. ಅಂಡ್ ಸುಮಾರು ನಿಮ್ಮ ಬಗ್ಗೆ ವ್ಯಕ್ತಿ ಪರಿಚಯ ಎಲ್ಲರಿಗೂ ಕೂಡ ಇದೆ. ಪಾಪ ಪಾಂಡು ಅಂತ ಅಂದ್ರೆ ಇವತ್ತಿಗೂ ಕೂಡ ಎಲ್ಲರ ಮುಖದಲ್ಲಿ ಎಂತ ನೋವಿರ್ಲಿ ಆ ಮಂದಹಾಸ ಅನ್ನೋದು ಮೂಡುತ್ತೆ. ಬಟ್ ಆ ನೋವುಗಳಿರುತ್ತಲ್ಲ ಗುರುಗಳೇ, ಈ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ ಸರ್, ಇದು ಎಲ್ಲರ ಜೀವನದಲ್ಲಿ ಒಂದೊಂದು ಫೇಸ್ ಅಲ್ಲಿ ನಾವು ಪಾಸ್ ಮಾಡಿ ಬಂದಿರ್ತೀವಿ. ಸೊ ಬಹುಶಃ ನಮ್ಮ ವಿಡಿಯೋಸ್ ನಿಮ್ಮ ಮನಸ್ಸಲ್ಲಿ ಕೂಡ ಏನೋ ಒಂದು ಸ್ಪಾರ್ಕ್ ಅನ್ನ ಕ್ಲಿಕ್ ಮಾಡಿರುತ್ತೆ. ಇವತ್ತು ನೀವು ಬಂದಿದ್ದೀರಿ. ಸೊ ಹೇಗ್ ಫೀಲ್ ಮಾಡ್ತಾ ಇದ್ದೀರಿ? ನೀವ್ ಹೇಳಿದ್ರಿ ಪಾಪ ಪಾಂಡು ಅಂದ ತಕ್ಷಣ ಎಲ್ರ ಮುಖದಲ್ಲಿ ನಗು ಬರುತ್ತೆ ಅಂತ. ನಗು ಈಸಿಯಾಗಿ ಕೊಟ್ಬಿಡ್ಬೋದು, ಆದ್ರೆ ನಗ ಇದೆಯಲ್ಲ, ಆ ನಗ ಹೇಗೆ? ಯಾಕಂದ್ರೆ ಅದೊಂದು ತುಂಬಾ ಕಷ್ಟ. ನಗುನ ಒಂಥರ ಏನೋ ಕಷ್ಟದಲ್ಲೂ ಕೂಡ ನಾವು ಗಂಜಿ ಕುಡ್ಕೊಂಡು ಕೂಡ ಆ ನಗುನ ಕೊಟ್ಬಿಡ್ಬೋದು. ಆದ್ರೆ ಜೀವನ ಗಂಜಿನೇ ಆಗಬಾರ್ದು ಮನುಷ್ಯನಿಗೆ. ಯಾಕಂದ್ರೆ ಎಲ್ಲರ ಬಾಳಲ್ಲೂ ಅದು ತುಂಬಾ ಇದೆ. ನಗು ಸಹಜವಾಗಿ ಸಿಗುತ್ತೆ, ಆದ್ರೆ ನಗ ತುಂಬಾ ಸಹಜವಾಗಿ ಸಿಗಲ್ಲ, ಯಾಕೆ ಅಂತ. ವಂಡರ್ಫುಲ್ ಕ್ವೆಶನ್. ಫಸ್ಟ್ ಆಫ್ ಆಲ್, ಲಕ್ಷ್ಮಿ ತುಂಬಾ ಹೇಳಿದ್ರು ಸರ್ ಬಗ್ಗೆ. ಐ ಆಲ್ಸೋ ಹ್ಯಾವ್ ಟು ಟೆಲ್, ತುಂಬಾ ಖುಷಿ ಕೊಟ್ಟಿದ್ದಾರೆ ಸರ್. ನಾನು ಎಷ್ಟು ಋಣ ಇದೆ ನನಗೆ ಅವ್ರಿಗೆ ಕೊಡ್ಲಿಕ್ಕಿರೋವಂಥದ್ದು. ಸೊ ನಾವು ಕಾಲೇಜಲ್ಲಿ ಓದ್ತಿರ್ಬೇಕಂತಂದ್ರೆ ಮಂಗಳೂರಲ್ಲಿದ್ದಾಗ, ಸೊ ವಿ ಯೂಸ್ ಟು ವಾಚ್ ಎವ್ರಿ ಸಿಂಗಲ್ ಡೇ. ನಾನೇ ಸೀರಿಯಲ್ಸ್ ನೋಡ್ಬೇಡಿ ಅಂತ ಹೇಳ್ತೀನಿ, ಬಟ್ ನಾನು ಆಗ ನೋಡ್ತಿದ್ದೆ. ನಮ್ಮ ಮನೇಲಿ ಎಲ್ಲರೂ ಹಾಕ್ಬಿಡ್ತಿದ್ರು. ಬಟ್ ಇಟ್ ವಾಸ್ ಸೋ ನೈಸ್. ಐ ಮೀನ್, ನಮ್ಗೆ BP ಶುಗರ್ ಏನಾದ್ರು ಸ್ವಲ್ಪ ಕಡಿಮೆ ಇದೆ ಅಂತಂದ್ರೆ ಸರ್ ಧಾರಾವಾಹಿ ನೋಡಿ ನೀವು ಅಂತ ಹೇಳ್ಬೋದು. ಸೊ ರಿಯಲಿ ವೆರಿ ಹ್ಯಾಪಿ ಫಾರ್ ಸರ್. ಆಮೇಲೆ ಸರ್ ಹೇಳ್ದಾಗೆ ಈ ಕ್ವಶನ್ ಈಗ ತಾನೇ ಕೇಳಿದ್ರು, ನಗು ಈಸಿಯಾಗಿ ಸಿಗುತ್ತೆ ಅಂತ. ಆಕ್ಚುಲಿ ನಗು ಸಿಗೋದು ತುಂಬಾ ಕಷ್ಟ ಸರ್. ಸೊ ನಗು ಅದು ದೇವರಿಂದ, ಯೂನಿವರ್ಸ್ ಇಂದ ಬಂದಿರೋದು. ಬಟ್ ಈ ನಗ ಅಂತ ಏನ್ ಹೇಳಿದ್ರಲ್ವಾ, ಇದು ಮನುಷ್ಯ ಸೃಷ್ಟಿ ಮಾಡಿರುವಂತದ್ದು. ಸೊ ಮನುಷ್ಯ ಸೃಷ್ಟಿ ಮಾಡಿರುವಂತದ್ದು ಆಕ್ಚುಲಿ ಸುಲಭವಾಗಿ ಸಿಗ್ಬೇಕಿತ್ತು. ಸೊ ಪ್ರಾಬ್ಲಿ ಯಾಕೆ ಇದು ರಾಂಗ್ ಆಗಿದೆ ಅಂತ ಹೇಳ್ತೇನೆ. ನಗ ಸಿಗದೆ ಇರೋದು ಕೆಲವ್ರಿಗೆ ಮಾತ್ರ, ಬಟ್ ನಗ ಬೇಜಾನ್ ಸಿಗ್ತಿದೆ ಕೆಲವರಿಗೆ. ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಬೇಕು. ಸೊ ಈಗಾಗಲೇ ನಾನು ಸ್ಟುಡಿಯೋ ಶೂಟ್ ಬರೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಜಸ್ಟ್ ಲೈಕ್ ದ್ಯಾಟ್ ಟಾಕಿಂಗ್ ಟು ಯು. ಈಗ ಜೈನ್ಸ್ ತೆಗೆದುಕೊಳ್ಳಿ, ಮಾರ್ವಾಡಿಸ್ ತೆಗೆದುಕೊಳ್ಳಿ, ಅಥವಾ ಈ ಒಂದು ಕೆಲವು ಕಮ್ಯುನಿಟೀಸ್ ಇದೆ, ನಾಯರ್ಸ್ ಅಂತಾರೆ, ಪಾಲಕ್ಕಾಡ್ ನಾಯರ್ಸ್, ಮತ್ತೆ ಜ್ಯೂಸ್, ಅಮೇರಿಕನ್ ಜ್ಯೂಸ್, ಆಯ್ತಾ, ಈ ರೀತಿ ಕೆಲವು ಕಮ್ಯುನಿಟೀಸ್ ಇದೆ ಸರ್ ಪ್ರಪಂಚದಲ್ಲಿ. ಇವ್ರಿಗೆ ಯಾವತ್ತೂ ನಗ ಕಡಿಮೆ ಆಗಲೇ ಇಲ್ಲ. ಯಾಕೆ ಕಡಿಮೆ ಆಗಿಲ್ಲ ಅಂತಂದ್ರೆ, ಜನರೇಷನ್ಸ್ ಟುಗೆದರ್ ಅವರ ತಂದೆ ತಾಯಿ, ತಾತ, ಮುತ್ತಾತ ಇವರೆಲ್ಲರೂ ಈ ಬಿಸ್ನೆಸ್ ಪ್ರಿನ್ಸಿಪಲ್ಸ್, ನಗದ ಬಗ್ಗೆ ತುಂಬಾ ಎಜುಕೇಟ್ ಮಾಡ್ತಾನೆ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳಕ್ ಮರ್ತ್ಬಿಟ್ಟೆ, ಪಾರ್ಸೀಸ್. ಈಗ ರತನ್ ಟಾಟಾ ಅವರು ಪಾರ್ಸಿ. ಹೌದು, ಓಕೆ. ಸೊ ಈ ರೀತಿ ತುಂಬಾ ಶ್ರೀಮಂತರಿದ್ದಾರೆ. ಅವ್ರು ಯಾವತ್ತೂ ಬಡವರಾಗೋದಕ್ಕೆ ಗೊತ್ತೇ ಇಲ್ಲ. ಅವ್ರಿಗೆ ಬೇಡ ಅಂದ್ರೂ ನಗ ಅವ್ರ ಹತ್ರ, ದುಡ್ಡು ಅವ್ರ ಹತ್ರ ಬರ್ತಾನೆ ಇರುತ್ತೆ. ಸೊ ನಮ್ಮಲ್ಲಿ ಫಿನಾನ್ಸ್ ಪ್ರಿನ್ಸಿಪಲ್ಸ್ ಇಲ್ಲ ಸರ್, ಟು ಬಿ ವೆರಿ ಫ್ರ್ಯಾಂಕ್. ನಮಗೆ ಗೊತ್ತಿಲ್ಲ ಹೇಗ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಸೊ ಬೇರೆದೆಲ್ಲ ಮಾಡ್ತಿರ್ತೀವಿ, ಬಟ್ ಈ ಒಂದು ಆಸ್ಪೆಕ್ಟ್ ಬಿಟ್ಬಿಟ್ಟಿರ್ತೇವೆ. ಸೊ ನಾವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಯಾವತ್ತೂ ಹೇಳ್ತಿರ್ತೇನೆ, ಧರ್ಮ, ಅರ್ಥ, ಕಾಮ, ಇದು 3 ಫುಲ್ಫಿಲ್ ಆದ್ರೆ ಮಾತ್ರ ಮೋಕ್ಷಕ್ಕೆ ಹೋಗೋದು ಅಂತೇಳಿ. ಈ ಅರ್ಥನೇ ಬಿಟ್ಬಿಟ್ವಲ್ಲ ಸರ್, ಆಗ ನಮಗೆ ನಗು ಅನ್ನೋದು ನಿಂತು ಹೋಗುತ್ತೆ ಸರ್. ಸೊ ಯಾವಾಗ ನಾವು ಹೆಚ್ಚು ನಕ್ಕಿದ್ದು ನೀವು ಯೋಚನೆ ಮಾಡಿದ್ರೆ, ಯಾರೋ ನಗ್ಸಿ ನಕ್ಕಿರೋದು ಅದಲ್ಲ ನಿಜವಾದ ನಗು. ನಾವೆಲ್ಲರೂ ಮಕ್ಕಳಿದ್ದಾಗ ಸರ್ ನಗನೇ ಇದ್ದಿಲ್ಲ, ದುಡ್ಡೇ ಇದ್ದಿಲ್ಲ, ಆ ಹ್ಯಾಪಿನೆಸ್ಸೇ ಬೇರೆ ಸರ್. ಎಲ್ಲರಿಗೂ ದ ಬೆಸ್ಟ್ ಮೊಮೆಂಟ್ಸ್ ಆಫ್ ಲೈಫ್ ಅಂತ ಹೇಳಿದ್ರೆ ನಾವೆಲ್ಲರೂ ಮಕ್ಕಳಿದ್ದಾಗ, ಚೈಲ್ಡ್ಹುಡ್ ಇದ್ದಾಗಲ್ವಾ. ಸೊ ಹಾಗಾಗಿ ನಗ ಬೇಕಿಲ್ಲ ಸರ್, ಏನೋ. ಬಟ್ ಈ ಭೂಲೋಕದಲ್ಲಿ ನಾವಿರೋದಕ್ಕೆ ಅದನ್ನು ಪಡ್ಕೊಳ್ಳೋ ಅಂತ ಒಂದು ಸಾಮರ್ಥ್ಯ ಪಡ್ಕೋಬೇಕು, ಆಗ ಮಾತ್ರ ಅದು ಸಾಧ್ಯ ಸರ್. ಅದಕ್ಕೆ ಪ್ರಿನ್ಸಿಪಲ್ಸ್ ಇದೆ ಸರ್. ನಾನು ಕೂಡ ತುಂಬಾ ಕಷ್ಟದಲ್ಲಿ ಬಂದಿರೋನು, ಎಲ್ಲದನ್ನು ನೋಡಿರೋನು. ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಏನು. ಅವಾಗ ದುಡ್ಡಿಗೆ ಬೆಲೆ ಇತ್ತು, ಈಗ ದುಡ್ಡಿಗೆ ಬೆಲೆ ಇಲ್ಲ
ಅದು ಮೊದಲನೇ ಪ್ರಶ್ನೆ. ಮುಂದೆ ಬರ್ತೀವಿ. ನನಗೆ ಫಸ್ಟ್ ಪ್ರಶ್ನೆ ಅದು ಕ್ಲಿಯರ್ ಆಗ್ಬೇಕು. ದುಡ್ಡಿಗೆ ಮುಂಚೆ ಬೆಲೆ ಇತ್ತು ಅಂತಾರೆ, ಈಗ ಬೆಲೆ ಇಲ್ಲ ಅಂತಾರೆ. ಅದೇನ್ ಲಿಟರಲ್ ಮೀನಿಂಗ್ ಏನು ಅದಂತ? ಕರೆಕ್ಟ್. ಮುಂಚೆ ಎಲ್ಲ ಹೇಳ್ತಾರೆ ನಮ್ ಕಾಲದಲ್ಲಿ ದುಡ್ಡಿಗೆ ಬೆಲೆ ಇತ್ತು, ಇವಾಗ ಯಾರಿಗೂ ದುಡ್ಡಿಗೆ ಬೆಲೆ ಇಲ್ಲ. ನಮ್ಮ ಪೇರೆಂಟ್ಸ್ ಎಲ್ಲ ಹೇಳೋಂತ ಮಾತು. ವಾಟ್ ಡಸ್ ಲಿಟರಲಿ ಮೀನ್? ಲಿಟ್ರಲಿ ಮೀನಿಂಗ್ ವೆರಿ ಸಿಂಪಲ್ ಸರ್. ಅವಾಗ ಸ್ಕೇರ್ಸಿಟಿ ಇತ್ತು ದುಡ್ಡಿಗೆ. ದುಡ್ಡು ಅವಶ್ಯಕತೆನೇ ಇರಲಿಲ್ಲ ಫಸ್ಟ್ ಆಫ್ ಆಲ್, ಬಿಕಾಸ್ ಎಲ್ಲರಿಗೂ ಜಮೀನಿತ್ತು, ಗದ್ದೆ ಇತ್ತು, ತೋಟ ಇತ್ತು. ಸೊ ದುಡ್ಡು ತುಂಬ ಕಡಿಮೆ ಇದ್ರೂ ಸಾಕಾಗಿರ್ತಿತ್ತು. ಆಮೇಲೆ ಆಗ ನಾವು ನೇಚರ್ ಡಿಪೆಂಡೆಂಟ್ ಹೆಚ್ಚಿದ್ವು. ಈಗ ನೇಚರ್ ಡಿಪೆಂಡೆಂಟ್ ತುಂಬ ಕಡಿಮೆ ಆಗಿದೆ. ನಾವೆಲ್ಲಿ ತನಕ ನೇಚರ್ಗೆ ಹತ್ರ ಇರ್ತೀವಲ್ವ ಸರ್, ನಮ್ಗೆ ಯಾವತ್ತೂ ತೊಂದರೆನೇ ಬರೋದಿಲ್ಲ. ಈಗ ನೇಚರ್ಗೆ ಹತ್ರ ಇರುವಂಥದ್ದು ಪಕ್ಷಿಗಳು, ಅವ್ರಿಗೆ ದುಡ್ಡೇ ಅವಶ್ಯಕತೆ ಇಲ್ಲ. ನೇಚರ್ಗೆ ಹತ್ರ ಇರುವಂಥದ್ದು ಪ್ರಾಣಿಗಳು, ಎಲ್ಲ ಕ್ರಿಮಿಗಳು ಸರ್, ಯಾವುದಕ್ಕೂ ದುಡ್ಡೇ ಅವಶ್ಯಕತೆ ಇಲ್ಲ ಸರ್. ನಾವು ಎಲ್ಲಿ ತನಕ ಲೈಕ್ ಸೇ 1900, 1800 ಹೀಗೆ ಜನರೇಷನ್ಸ್ ಹಿಂದ್ಗಡೆ ಹೋಗಿ ಹಣ ಇದ್ದೇ ಇಲ್ಲ. ಬಟ್ ಪೀಪಲ್ ಲಿವ್ಡ್ ವೆರಿ ಹ್ಯಾಪಿಲಿ. ಇನ್ ಫ್ಯಾಕ್ಟ್ ಯಾವಾಗ ಈ 20th 21st ಸೆಂಚುರಿ ಬಂತು, ನಾವು ನೇಚರ್ಗೆ ದೂರ ಆಗ್ತಾ ಹೋದವು ಸರ್. ನಾವು ಚಪ್ಪಲಿ ಹಾಕಿದೆ ಯಾವಾಗ ಸರ್ ನೀವು? ಟು ಬಿ ವೆರಿ ಫ್ರಾಂಕ್, ನಾನು ಹೈಸ್ಕೂಲ್ ಅಲ್ಲಿವರೆಗೂ ನಾನು ಚಪ್ಪಲಿನ ಹಾಕಿರ್ಲಿಲ್ಲ. ನೀವು ನಿಜ ಹೇಳಿ ಸರ್, ಈಗ ಚಪ್ಪಲಿ ಹಾಕೋದಕ್ಕಿಂತ ಹಿಂದ್ಗಡೆ ಎಷ್ಟು ಹ್ಯಾಪಿ ಆಗಿದ್ರಿ? ನನ್ಗೆ ಈಗಲೂ ನೆನಪಿದೆ. ನಮ್ ಚಿಕ್ಕಪ್ಪ, ನಮ್ ದೊಡ್ಡಪ್ಪ ಇವರೆಲ್ಲ ಬರೋರು. ಬಂದ್ಬಿಟ್ಟು ನಾವ್ ಆಟ ಬರ ಇಲ್ಲಿ ಅಂತ ಕರೆಯೋರು. ಬಂದ್ಬಿಟ್ರೆ ಸರಿ ಚೆನ್ನಾಗಿ ಓದ್ಕೋ ಅಂತ ಹೇಳಿದ್ರು. ನಾವು ಅಂತಿದ್ವಿ, ಯಾಕಂದ್ರೆ ನೆಕ್ಸ್ಟ್ ಕಾಯ್ತಾ ಇದ್ವಿ. ತಗೋ 5 ಪೈಸಾ, ಖುಷಿಯಾಗಿರು ಅಂತ ಕೊಡೋರು. ಅಂದ್ರೆ ಅವಾಗ 5 ಪೈಸಕ್ಕೂ ಕೂಡ ಬೆಲೆ ಇತ್ತು, ನಿಜವಾದ ಸಂತೋಷ ಇತ್ತು. ಈಗಲೂ ಒಳ್ಳೊಳ್ಳೆ ಬಾಟಾ ಶೋನೋ ಅಥವಾ ಇನ್ಯಾವುದೋ ಒಂದು ಚಪ್ಪಲಿ ಹಾಕೊಳ್ತೀವಿ, ಅವು ಚಪ್ಪಲಿ ಇರ್ಲಿಲ್ಲ. ಆದ್ರೆ ಯಾವುದು ಮುಖ್ಯ? ಮನುಷ್ಯನಿಗೆ ಒಂದು ಹಂತದಲ್ಲಿ ದುಡ್ಡು 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 ಅಂತ ಹೋಗ್ತಾನೆ. ನನ್ನ ಜೀವನದಲ್ಲಿ ನಾನು ನನ್ನ ಅನುಭವದ ಪ್ರಕಾರ ನಾನು ಒಂದನ್ನು ಆಯ್ಕೆ ಮಾಡ್ತೀನಿ. ಸೊ ಕೆಲವರು ಕೆಲವೊಂದನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ ಎರಡೇನು, ದುಡ್ಡು ಮತ್ತೆ ಯಶಸ್ಸು ಇದೆ. ನಿಮ್ಮ ಪ್ರಕಾರ ಯಶಸ್ಸು ಅಥವಾ ದುಡ್ಡು ಯಾವುದು ಮುಖ್ಯ ಆಗುತ್ತೆ ಮನುಷ್ಯನ ಜೀವನದಲ್ಲಿ? ಓಕೆ ಸರ್, ಎರಡು ತುಂಬಾ ಇಂಪಾರ್ಟೆಂಟ್ ಸರ್. ಓಕೆ, ಸೊ ಇಟ್ಸ್ ಲೈಕ್ ಫೇಸಸ್ ಆಫ್ ದ ಕಾಯಿನ್ ಅಷ್ಟೇನೆ. ಈ ಕಾಯಿನ್ನ ಈ ಭಾಗ ಇಷ್ಟನೋ, ಈ ಕಾಯಿನ್ನ ಈ ಭಾಗ ಇಷ್ಟನೋ ಅನ್ನೋ ರೀತಿ ಇರುತ್ತೆ ಸರ್ ಕೆಲವೊಂದು ಕ್ವೆಶ್ಚನ್ಸ್. ಇವೆಲ್ಲ ಭಾಗ ಒಟ್ಟಿಗೆ ಇದ್ರೇನೆ ತುಂಬಾ ಅಂದ ಸರ್. ಇಟ್ಸ್ ಲೈಕ್ ದಿಸ್. ಮಕ್ಕಳು ಇರಬೇಕು, ಹೆಂಡತಿ ಇರಬೇಕು, ನಾವು ಇರಬೇಕು, ನಮ್ಮ ತಂದೆ ತಾಯಿ ಇರಬೇಕು. ಇವೆಲ್ಲವೂ ತುಂಬ ಇನ್ನೂ ಸಂತೋಷ ಹೆಚ್ಚು ಅಭಿವೃದ್ಧಿ ಮಾಡುತ್ತೆ ಸರ್. ಸೊ ಯಶಸ್ಸಿನ ಜೊತೆ ತುಂಬ ದುಡ್ಡಿದಾಗ ತುಂಬ ಖುಷಿ ಕೊಡುತ್ತೆ ಸರ್. ನಾನು ತುಂಬ ಜನ ಈ ಕವಿಗಳನ್ನ ಸಂದರ್ಶನ ಮಾಡಿದಾಗ ಅವ್ರಿಗೆ ಯಶಸ್ಸು ಇದೆ ಸರ್, ಯಶಸ್ಸು ತಂದುಕೊಟ್ಟಂಥ ಪದಕಗಳೆಲ್ಲ ಇದೆ ಸರ್ ಅವ್ರ ಮನೆಯಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ದುಡ್ಡಿಲ್ಲ ಸರ್. ಸೊ ಹಾಗಾದಾಗ ತುಂಬ ಕೊರಗಿರುತ್ತೆ. ಸೊ ಯಶಸ್ಸಿಗೆ ಮೆರುಗು ಕೊಡೋದೇ ದುಡ್ಡು ಸರ್. ಅದು ಬೇರೆ ನಾವು ಕಲಿಯುಗದಲ್ಲಿ ಇರೋದಲ್ವ ಸರ್. ಇವೆಲ್ಲ ಒಟ್ಟೊಟ್ಟಿಗೆ ಇರ್ಬೇಕು ಸರ್. ಸೊ ಕಾಫಿ ಅಂದ್ರೆ ಏನದು, ಫಿಲ್ಟರ್ ಕಾಫಿ ಅಲ್ವಾ, ಡಿಕಾಷನ್ ಅಲ್ವಾ, ಆಮೇಲೆ ಬೆಲ್ಲ ಅಲ್ವಾ ಅಥವಾ ಶುಗರ್ ಅಲ್ವಾ, ಪ್ರತಿಯೊಂದು ಬ್ಲೆಂಡ್ ಆದಾಗ ಸರ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಸೊ ತುಂಬ ಜನಕ್ಕೆ ಆ ಬ್ಲೆಂಡ್ ಮಾಡೋದು ಗೊತ್ತಿರಲ್ಲ. ದೇ ಓನ್ಲಿ ಸಿ ಓಕೆ ನನಗಿದೇ ಬೇಕು, ನನಗೆ ದುಡ್ಡೇ ಬೇಕು, ಅಥವಾ ನನಗೆ ದುಡ್ಡೇ ಬೇಡ, ಯಶಸ್ಸು ಬೇಕು ಅಂತೆಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ ಮೈಂಡಲ್ಲಿ, ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಬಟ್ ನೀವು ನಿಜವಾದ ರಿಚ್ ಪೀಪಲ್, ನಿಜವಾದ ವೆಲ್ದಿ ಪೀಪಲ್ ನೋಡಿದ್ರೆ ದೇ ಹ್ಯಾವ್ ಎವ್ರಿಥಿಂಗ್ ಇನ್ ಬ್ಯಾಲೆನ್ಸ್. ದೇ ನೋ ದೆಮ್ಸೆಲ್ಸ್ ಸರ್. ಈಗ ನಾನು ಅದಕ್ಕೆ ತುಂಬ ಸಲ ಕೇಳ್ತಿರ್ತೀನಿ, ಈಗ ದೇವರು, ಒಂದು ವೇಳೆ ದೇವರು ಅನ್ಕೊಳ್ಳೋಣ, ದೇವರು ಶ್ರೀಮಂತರ ಬಡವರ ಸರ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅವ್ನು ಕೊಡೋನು ಶ್ರೀಮಂತ. ನಾವು ಕೇಳಿದ ತಕ್ಷಣ ಕೊಡ್ತಾನೆ, ಅವ್ನು ಶ್ರೀಮಂತರ ತಾನೇ ನಮಗೆ ಕೊಡೋದು. ಅಂದ್ರೆ ಹೆಂಗೆ ಅದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅವನು ಬಡವನೋ ಶ್ರೀಮಂತನೋ. ಯಾಕೆಂತಂದ್ರೆ ಕೃಷ್ಣನ ನಾನು ವಿಷಯದಲ್ಲಿ ಬಂದಾಗ ಅವನು ಶ್ರೀಮಂತಿಕೆ ಇತ್ತು, ಆದ್ರೆ ಅವನು ಅವಲಕ್ಕಿನೂ ಕೂಡ ಇಷ್ಟಪಟ್ಟ ಕುಚೇಲ್ನಿಂದ. ಅದು ಬಡತನದ ಸಂಕೇತ ಅಂತ ನಾನು ಅನ್ಕೊಳ್ತೀನಿ ಒಂದು ಅವಲಕ್ಕಿ ಅನ್ನೋದು. ಅಂದ್ರೆ ಅವ್ನು ಏನು ನಿಜವಾಗ ನನಗೆ ಅದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ದೇವ್ರು ಸರ್ ಇವೆಲ್ಲವೂ ಸೃಷ್ಟಿ ಮಾಡಿರುವಂತವ್ನು ಅವನು ಅಂತಂದ್ರೆ, ಈಗ ಸಪೋಸ್ ಯಾರಿಗೋ ಒಬ್ಬರಿಗೆ 10 ಸೈಟ್ ಇದೆ ಅಂತಂದ್ರೆ ಶ್ರೀಮಂತ ಅಂತಾರೆ, ಬಾಡಿಗೆಗಳೊಂದು ಎಷ್ಟೋ 10 ಲಕ್ಷ ಬರುತ್ತೆ ಅಂದ್ರೆ ಶ್ರೀಮಂತ ಅಂತಾರೆ. ಬಟ್ ಇದನ್ನೆಲ್ಲ ಸೃಷ್ಟಿ ಮಾಡದಿರ್ತಕ್ಕಂಥವನು ಬಹುದೊಡ್ಡ ಶ್ರೀಮಂತ ಅಲ್ವಾ ಸರ್? ತುಂಬಾ ರಿಚ್ ಪರ್ಸನ್ ಆಗಿರ್ಬೇಕಲ್ವ ಸರ್? ತುಂಬಾ ವೆಲ್ದಿ ಆಗಿರ್ಬೇಕಲ್ವ ಸರ್? ಒಂದು ವೇಳೆ ದೇವರು ನಮ್ಮ ತಂದೆ ಅಥವಾ ತಾಯಿ ಏನು ಕೊಡೋಣ, ನಮ್ಮ ತಂದೆ ತಾಯಿನೇ ಅಷ್ಟು ಶ್ರೀಮಂತವಾಗಿರ್ಬೇಕಂತಂದ್ರೆ ನಾವು ಮಕ್ಕಳು
ಈಗ ದೇವರು ನಾವು ಹೇಗಿರ್ಬೇಕು ಅಂತ ಬಯಸ್ತಾರೆ ಸರ್? ಬಡವರಾಗಿರ್ಬೇಕು ಅಂತ ಬಯಸ್ತಾರ ಅಥವಾ ಶ್ರೀಮಂತರಾಗಿರ್ಬೇಕು ಅಂತ ಬಯಸ್ತಾರ? ಶ್ರೀಮಂತರಾಗಿಲ್ವಾ ಸರ್? ಯಾಕಂದ್ರೆ ನಮ್ಮ ತಂದೆ ತಾಯಿ ಶ್ರೀಮಂತರಲ್ವಾ ಸರ್? ಸೊ ಹಾಗಾಗಿ ದೇವ್ರನ್ನ ಮೆಚ್ಚಿಸ್ಬೇಕಂತಂದ್ರೆ ನಾವೆಲ್ಲರೂ ಶ್ರೀಮಂತರಾಗಿರ್ಬೇಕು ಸರ್. ಬಿಕಾಸ್ our dad and our mom will only wish for a kid to be very wealthy, happy. ನಾವು ಸಂತೋಷವಾಗಿರ್ಬೇಕು, ಸಂತೋಷವಾಗಿ ಶ್ರೀಮಂತರಾಗಿರ್ಬೇಕು ಅಂತ ಬಯಸ್ತಾನೆ ಸರ್. ಹಾಗಾಗಿ ಇಟ್ಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ನೋ ಕ್ವೆಶನ್, ನೋ ಸೆಕೆಂಡ್ ಕ್ವೆಶನ್ಸ್. ಇಟ್ ಈಸ್ ಅ ಮಾರಲ್ ರೈಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ನಾವು ಶ್ರೀಮಂತರಾಗುವಂಥದ್ದು. ನಾವು ಯಾವುದಕ್ಕೆಲ್ಲ ಡಿಬೇಟ್ ಮಾಡಬೇಕು ಪರ್ಹ್ಯಾಪ್ಸ್ ಅಥವಾ ಕೇಳಬೇಕು, ವಿಚಾರ ಮಾಡಬೇಕು ಅಂತಂದ್ರೆ, ಈಗ ಏನದು ಕೂಲ್ ಡ್ರಿಂಕ್ಸ್ ಕುಡಿಯೋದು ಒಳ್ಳೇದಾ ಕೆಟ್ಟದ, ಅಥವಾ ಡ್ರಿಂಕ್ಸ್ ಕುಡಿಯೋದು ಒಳ್ಳೇದಾ ಕೆಟ್ಟದ, ಸ್ಮೋಕ್ ಮಾಡೋದು ಒಳ್ಳೇದಾ ಕೆಟ್ಟದ, ಈ ರೀತಿ ಎಲ್ಲ ಸ್ವಲ್ಪ ಕ್ವೆಶನ್ಸ್ ಫಾರ್ ಅಂಡ್ ಅಗೇನ್ಸ್ಟ್ ಇದ್ರೆ ಪರವಾಗಿಲ್ಲ. ಬಟ್ ವೆರಿ ಎಸೆನ್ಸ್ ಆಫ್ ಮನಿ ಲಕ್ಷ್ಮಿ ಅಲ್ವಾ ಸರ್? ವಿಷ್ಣುವಿನ ಪತ್ನಿ ಲಕ್ಷ್ಮಿ. ಆ ಲಕ್ಷ್ಮಿ ಬಗ್ಗೆನೇ ವಿಶ್ಲೇಷಣೆ ಯಾರು ಮಾಡೋದು ನಾರ್ಮಲ್ ಆಗಂತಂದ್ರೆ ಈ ಪೋರ್ ಮೈಂಡ್ ಸೆಟ್ ಇರೋ ಅಂಥವ್ರು ತುಂಬ ಮಾಡ್ತಾರೆ ಸರ್. ಅವ್ರಿಗೆ ದುಡ್ಡೇ ಬರೋದೇ ಇಲ್ಲ. ಆಲ್ ದ ಪೋರ್ ಪೀಪಲ್, ಮೆಜಾರಿಟಿ ನೀವು ಬಡವರನ್ನ ನೋಡಿ ಅವರು ಇದೇ ವಿಶ್ಲೇಷಣೆಯಲ್ಲಿ ಇರ್ತಾರೆ. ನಾನು ಮೊನ್ನೆ ಒಂದು ಕೋಟ್ ನೋಡಿದೆ ಸರ್. ಆ ಕೋಟಲ್ಲಿ ಈಗ ಬರೆದಿತ್ತು, ಏನದು, ಗುಣ ಇರುವವನು ಹೆಣ್ಣಿಗೆ ಬೆಲೆ ಕೊಡ್ತಾನೆ, ಅದೇ ಹಣ ಇರುವವನು ಹೆಣ್ಣಿನ ಬೆಲೆ ಕೇಳ್ತಾನೆ ಅಂತಂತ ಹೇಳಿ. ನೋಡಿ ಸರ್, ಇದೇ ಎರಡೇ ಲೈನ್ ಎಲ್ಲರೂ ಫೇಸ್ಬುಕ್ಕಲ್ಲಿ ಹಾಕಿದ್ರು, ಸೂಪರ್ ಆಗಿದೆಯಪ್ಪ, ಎಷ್ಟು ಚೆನ್ನಾಗಿದೆ ಅರ್ಥ ಅಂತೇಳಿ. ಬಟ್ ಇದರಲ್ಲಿ ಅರ್ಥ ಮಾಡ್ಕೋಬೇಕಿದು, ಇದು ಹಾಕಿರೋರು ಯಾರು? ಅವರು ಬಡವರಾಗಿರ್ಬೋದಲ್ವಾ, ಅವರು ಬಡ ಮನಸ್ಥಿತಿ ಆಗಿರ್ಬೋದಲ್ವಾ, ಅವರು ಯಶಸ್ಸು ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದಲ್ಲ. ಇವ್ಯಾವುದು ಯೋಚನೆ ಮಾಡಲ್ಲ. ಜಸ್ಟ್ ಬಿಕಾಸ್ ಇಟ್ ಈಸ್ ವೆರಿ ಅಟ್ರಾಕ್ಟಿವ್ ನಾವು ಅದನ್ನು ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇಂಡೈರೆಕ್ಟ್ ಆಗಿ ಆ ಸೆಂಟೆನ್ಸ್ ನೋಡಿ, ಗುಣ ಇರೋನು ಹೆಣ್ಣಿಗೆ ಬೆಲೆ ಕೊಡ್ತಾನೆ, ಓಕೆ ಅದು ಸರಿ ಅಂತ ಅನ್ಕೋಬಿಡಿ. ಎರಡನೇದು, ಹಣ ಇರೋನು ಹೆಣ್ಣಿನ ಬೆಲೆ ಕೇಳ್ತಾನೆ ಅಂತಾನೆ ಅನ್ಕೋಬಿಡಿ. ಈಗ ಇನ್ನೂ ಸೆಂಟೆನ್ಸು ಪರಿಪೂರ್ಣ ಆಗಲಿಲ್ಲ. ನಾನು ಇನ್ನೊಂದು ಕ್ವೆಶನ್ ಇದೆ ಅವ್ರಿಗೆ. ಗುಣ ಮತ್ತೆ ಹಣ ಎರಡೂ ಇದ್ರೆ ಆ ಮನುಷ್ಯ ಹೇಗಿರ್ಬೋದು? ನಿಮ್ಮ ಸೆಂಟೆನ್ಸ್ ಬರೀ ಗುಣ ಇರೋನು ಹಣ ಇರೋನು ಅಂತ ಹೇಳಿದ್ರೆ, ಗುಣ ಹಣ ಎರಡೂ ಇರೋನು ಹೆಣ್ಣಿಗೆ ಪೂಜಿಸ್ಬೋದಲ್ವಾ? ಗೊತ್ತಾಗ್ತಿದೆಯಾ ಸರ್? ಇಲ್ಲಿ ಸರ್ ಮಿಸ್ ಆಗೋದು ನಾವು. ದೇವರು ಈ ಎರಡೂ ಇದೆ ಸರ್, ಅವನಿಗೆ ಗುಣನೂ ಇದೆ ಹಣನೂ ಇದೆ. ಭಗವಂತ ಸರ್ ಯಾಕೆ ಸರ್ ಒಂದೊಂದು ಸೆಂಟೆನ್ಸ್ಗೆ ಸ್ಟಕ್ ಆಗ್ಬಿಟ್ಟಿದ್ದೀವಿ? ವಿ ಡಿಂಟ್ ಗೆಟ್ ಅ ಪ್ರಾಪರ್ ಎಜುಕೇಶನ್ ಸರ್. ಫಂಡಮೆಂಟಲಿ ವಿ ಡೋಂಟ್ ನೋ. ಮನಿ ಈಸ್ ಲೈಕ್ ಬ್ಲಡ್ ಇನ್ ದ ಬಾಡಿ. ಈಗ ನಾವು ವಿಚಾರ ಮಾಡೋದು, ಬ್ಲಡ್ ಬೇಕಾ? ಹಣ ಅನ್ನೋಂಥದ್ದು ನಿದ್ದೆ ಸರ್. ಏನ್ ಸರ್ ನಿದ್ದೆ ಬೇಕಾ ಬೇಡ ಅಂತ ಕೇಳಿದ್ರೆ ತಂದೆ ಹೇಳ್ತಾರೆ, ಜಸ್ಟ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಸೊ ನಿಮ್ಮಲ್ಲಿ ಬರೋವಂಥವ್ರಿಗೆ ಅಥವಾ ಕೇಳುವಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಸರ್? ಬಹಿರ್ ಪ್ರಾಣ ಮುಖ್ಯನೋ ಅಥವಾ ಅಂತರಂಗದ ಪ್ರಾಣ ಮುಖ್ಯನೋ? ಓಕೆ ಸರ್, ಎರಡೂ ತುಂಬ ಮುಖ್ಯ ಸರ್. ಓಕೆ, ಸೊ ಸರ್ವಜ್ಞ ಹೇಳ್ತಾರೆ, ರೊಕ್ಕವಿಲ್ಲದ ಬಾಳ್ವೆ, ಮಕ್ಕಳಿಲ್ಲದ ಮನೆಯು, ಅಕ್ಕರೆ ಇಲ್ಲದ ತವರು, ಇವು ಮೂರು ದುಃಖ ಕಣಯ ಸರ್ವಜ್ಞ. ಸೊ ಸರ್ವಜ್ಞ ಹೇಳ್ಬಿಟ್ರು ಸರ್. ಸರ್ವ ಕಾಲಕ್ಕೂ ಜ್ಞಾನಿಯಾದಂಥ ಸರ್ವಜ್ಞ ಹೇಳ್ತಾರೆ ಇವೆಲ್ಲ ಮುಖ್ಯ ಅಂತೇಳಿ. ಇನ್ನೊಂದು ಹೇಳ್ತಾರೆ ಸರ್, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ. ಸಿಂಪಲ್ ಸರ್. ಇಲ್ಲೆಲ್ಲ ಕಾಮನ್ ಆಗಿ ಏನ್ ಬರ್ತಿದೆ? ದುಡ್ಡು ಇದೆ ಇಲ್ಲಿ. ಅದು ಅವಿಭಾಜ್ಯ ಅಂಗ ಸರ್, ದೈವತ್ವ ಸರ್. ಸೊ ಇದು ಯಾಕೆ ನಿಮ್ಮ ತಂದೆ ಆಗಿ ಹೇಳಲಿಕ್ಕೆ ಸಾಧ್ಯವಾಯಿತು ಅಂತಂದರೆ, ಪೂರ್ ಥಿಂಗ್. ನನ್ನ ತಂದೆನೂ ಹಾಗೆ ಸರ್, ನನ್ನ ತಾತನೂ ಹಾಗೆ. ಅವ್ರು ಯಾರಿಗೂ ಎಜುಕೇಷನ್ ಇರಲಿಲ್ವೇ, ಯಾರು ಹೇಳ್ಕೊಡ್ಲಿಲ್ವೇ? ಗೊತ್ತಿರೋರು ಮಾರ್ವಾಡೀಸ್ ನೀವು ನೋಡಿ, ಯಾವತ್ತೂ ಈ ರೀತಿ ಅನ್ಕೊಳ್ಳೋದೇ ಇಲ್ಲ. ದುಡ್ಡಿನ ಬಗ್ಗೆ ಈ ರೀತಿ ಎಲ್ಲ ಆ ಕಲೋಕಿಯಲ್ ಮನೋಭಾವನೆ ಇದೆಯಲ್ವಾ, ಭಯ ಹುಟ್ಟಿಸೋ ಅಂಥದ್ದೆಲ್ಲ ಏನು ಹೇಳ್ಕೊಡಲ್ಲ. ದುಡ್ಡು ಅಂದರೆ ದೇವ್ರ ಕಣ, ಪೂಜೆ ಮಾಡೋ, ಅದಕ್ಕೆ ಅಲ್ಲ ಸರ್ ವರಮಹಾಲಕ್ಷ್ಮಿ ಹಬ್ಬ ಇರೋದು. ಅಷ್ಟು ಅದು ಬೇಡ ಅನ್ನೋದಾಗಿದ್ರೆ ನಾವು ಅದಕ್ಕೆ ಏನೋ ಕೊಡಲೇಬಾರ್ದಿತ್ತು, ಅದಕ್ಕೆ ಮರ್ಯಾದೆ ಅಂಥದ್ದು. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಸರ್ ನಾವು. ಪ್ರತಿದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಸರ್. ಅವಾಗ ದುಡ್ಡು ಅನ್ನೋದು ಹೆಚ್ಚು ನಮ್ಮ ಲೈಫ್ಗೆ ಬರ್ತಾ ಇರುತ್ತೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಸರ್. ಅಣ್ಣ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ನಾವು ಯಾರನ್ನು ನಂಬ್ಕೊಂಡು ತೆಗೆದುಕೊಳ್ಬಾರ್ದು. ಅವ್ರು ಹೇಳಿದ್ದೆಲ್ಲ, ನನ್ನ ತಂದೆ ಹೇಳಿದ್ದೆಲ್ಲ ಸರಿ ಇರಬೇಕು ಅಂತಂತೇನಿಲ್ಲ. ಅವ್ರಿಗೆ ಏನು ಗೊತ್ತಿದೆಯೋ ಅದನ್ನ ಹೇಳಿದಾರೆ ಅಷ್ಟೇ. ಅಷ್ಟೇ ಸರ್. ಸರ್, ನಮ್ಮ ತಾಯಿ ಒಂದು ಹೇಳ್ತಾ ಇದ್ರು, ನಾವೆಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲಿ ಹುಡುಕಬೇಕು ಅಂತ ಹೇಳ್ತಾರೆ. ಸತ್ಯ ಅದು. ನನ್ನ ಅನುಭವದ ಪ್ರಕಾರ, ಅದಾದ್ಮೇಲೆ ನಾನು ಹೆಂಗೆ ನನ್ನ ಜೀವನದಲ್ಲಿ ನಡ್ಕೊಂಬಂದೆ, ನನ್ನ ಅನುಭವದ ಪ್ರಕಾರ
ನಾವು ದುಡ್ಡೇ ಆಗಿರ್ಬೋದು, ದುಡ್ಡು ಅಂತಾನೆ ಇಟ್ಕೊಳ್ಳೋಣ. ನಾವು ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲಿ ಹುಡುಕೋದಕ್ಕಿಂತ ಹೊಸ ದಾರಿ ಹುಡುಕ್ಬೋದು ಅನ್ನೋದು ನನ್ನ ಅನುಭವ. ಸೊ ನಿಮ್ಮ ಪ್ರಕಾರ ಯಾವ್ದು ಸರಿ, ನಾನು ಅನ್ಕೊಂಡಿರೋದ್ರಲ್ಲಿ ಯಾವ್ದು ಸರಿ ಆಗುತ್ತೆ? ಓಕೆ, ವೆರಿ ಬ್ಯೂಟಿಫುಲ್ ಆಸ್ ಸರ್. ಕೆಲವು ವಸ್ತುಗಳಿಗೆ ಸೀಮಿತವಾಗಿರುವಂಥದ್ದು ಎಲ್ಲಿ ಕಳ್ಕೊಳ್ತೇವೆ ಅಲ್ಲಿ ಹುಡುಕೋದು ಸೂಕ್ತ. ಈಗ ವಸ್ತು ಸರ್, ನಾನು ವಾಚ್ ಈ ರೂಮಲ್ಲಿ ಕಳ್ಕೊಂಡಿದ್ದೀನಿ ಅನ್ಕೊಳ್ಳೋಣ, ಇಲ್ಲೇ ಹುಡುಕ್ಬೇಕು ಸರ್. ಬಿಕಾಸ್ ಇದು ವಾಚ್ ಆಗಿರೋದಕ್ಕೆ ಇದು ಫಿಸಿಕಲ್ ಡೈಮೆನ್ಷನ್, ಇದಕ್ಕೊಂದು ಏನೋ ಉದ್ದ ಅಗಲ ಅಳತೆ, ಇದಕ್ಕೊಂದು ಭಾರ ಎಲ್ಲ ಇದೆ, ತೂಕ ಇದೆ. ಬಟ್ ಹಣ ಅನ್ನುವಂಥದ್ದು ಅದಕ್ಕೆ ಫಿಸಿಕಲ್ ಡೈಮೆನ್ಷನ್ ಇಲ್ಲ. ಇವತ್ತು ನೋಡಿ ನೀವು ಪೇಟಿಎಂ, ಗೂಗಲ್ಲು ಇವೆಲ್ಲ ಇದೆಯಲ್ವ, ಫೋನ್ ಪೇ ಇದೆಲ್ಲ ಇದೆಯಲ್ವಾ, ಎಲ್ಲಿ ಸರ್ ಹಣ ಕಾಣಿಸ್ತಿದೆ? ಕಾಣಿಸ್ತಾನೆ ಇಲ್ವಲ್ಲ. ಬಿಕಾಸ್ ಇಟ್ಸ್ ಅನ್ ಎನರ್ಜಿ, ಇಟ್ಸ್ ಅ ವೈಬ್ರೇಷನ್, ಇಟ್ಸ್ ಅ ಫ್ರೀಕ್ವೆನ್ಸಿ. ದೇವರ ಥರ ಸರ್ ದುಡ್ಡು ಕಣ್ಣಿಗೆ ಕಾಣಿಸಲ್ಲ ಸರ್. ಎಲ್ಲಿ ಬೇಕಾದರೂ ಪಡ್ಕೋಬೋದು, ನಿಮಗೆ ಕಾಣಿಸಿದ್ರೆ ಮಾತ್ರ ಪಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವು ಈಗ ಡಾಕ್ಟ್ರ್ ಅಂದ್ಕೊಳ್ಳಿ, ನೀವು ಡಾಕ್ಟ್ರು, ಈಗ ನಾನು ಪೇಷಂಟು ಸರ್. ನೀವು ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾ ಇರ್ತೀರ ಸರ್, ನಿಮ್ಮ ಹತ್ರ ಮೈಕ್ರೋಸ್ಕೋಪ್ ಇದೆ, ನೀವು ಹೇಳ್ತಿರ್ತೀರ ಹ್ಯಾವ್ ಅ ಲುಕ್ ಅಟ್ ದೋಸ್ ಸೆಲ್ಸ್, ಹ್ಯಾವ್ ಅ ಲುಕ್ ಅಟ್ ದ ಬ್ಯಾಕ್ಟೀರಿಯಾ ಅಂತ. ಸರ್ ನಿಮಗೆ ಕಾಣಿಸ್ತಿದೆ ಬ್ಯಾಕ್ಟೀರಿಯಾ, ಬಟ್ ನನಗೆ ಕಾಣಿಸ್ತಿಲ್ಲ. ಯಾಕೆ ಸರ್ ನಿಮಗೆ ಕಾಣಿಸ್ತಿದೆ ನನಗೆ ಕಾಣಿಸ್ತಿಲ್ಲ? ಯಾಕೆ ಸರ್? ಮೈಕ್ರೋಸ್ಕೋಪ್ ಇದೆಯಲ್ಲ ಸರ್. ಯಾರಿಗೆ ಮೈಕ್ರೋಸ್ಕೋಪ್ ಇದೆಯೋ, ದುಡ್ಡಿಗೆ ಬೇಕಾಗಿರೋ ಮೈಕ್ರೋಸ್ಕೋಪ್ ಇದೆಯೋ, ಅವನಿಗೆ ದುಡ್ಡು ಬೇಜಾನ್ ಕಾಣಿಸ್ತಿರುತ್ತೆ. ಯಾರಿಗೆ ಮೈಕ್ರೋಸ್ಕೋಪ್ ಇಲ್ವೋ ಅವನಿಗೆ IPL ಕಾಣಿಸ್ತಿರುತ್ತೆ, ಇನ್ನು ಏನೇನೋ ಕಾಣಿಸ್ತಿರುತ್ತೆ. ಅಷ್ಟೇ ಸರ್ ಡಿಫ್ರೆನ್ಸು. ರಿಚ್ ಪೀಪಲ್ ಇದಾನಲ್ಲ ಸರ್, ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಸರ್, ಎಲ್ಲ ಕಡೆ ಆಪರ್ಚುನಿಟಿ ಸರ್ ನಮಗೆ. ಸೊ ಯಾರ ದುಡ್ಡಿನ ಮನಸ್ಥಿತಿ ಇರಲ್ವೋ ಅವನಿಗೆ ಅವಕಾಶಗಳು ಕಾಣಲ್ಲ, ದುಡ್ಡು ಕಾಣಲ್ಲ. ಅವನು ಕಾಣೋದೆಲ್ಲ ದುಃಖ, ಎವ್ರಿ ಡಿಸಪಾಯಿಂಟ್ಮೆಂಟು, ಫಿಯರು, ದುರ್ಬಲತೆ, ಇವೆಲ್ಲ ಕಾಣಿಸ್ತಿರುತ್ತೆ ಸರ್. ದಟ್ಸ್ ವೈ ಆಲ್ವೇಸ್ ರಿಚ್ ಆರ್ ರಿಚ್, ಪೂರ್ ಆರ್ ಗೆಟಿಂಗ್ ಪೂರ್ ಡೇ ಬೈ ಡೇ. ಈಗಿನ ಮಕ್ಕಳಿಗೆ ಅಂತ ಅರಿವು ಇರುವಂತ ಜನ ಅಥವಾ ಅಂತ ಜಾಗ ಇದೆಯಾ ಸರ್? ಅಂದ್ರೆ ದುಡ್ಡನ್ನು ಮಾಡುವಂಥದ್ದು ಹೇಗೆ ಮಾಡಬೇಕು ಅನ್ನುವಂಥ ಜಾಗ ಇದೆಯಾ? ಖಂಡಿತ ಸರ್, ಅಬ್ಸಲ್ಯೂಟ್ಲಿ ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್. ಇದು ಹೇಗಿದೆ ಅಂತ ಹೇಳ್ತೀನಿ ಸರ್. ಇದು ಕರ್ಮ ಕಳೆದಿದ್ರೆ ಮಾತ್ರ ಸರ್ ಲಕ್ಷ್ಮಿ ಬರೋದು ಸರ್. ಯಾರ ಲೈಫ್ಗೆ ಆಗಲಿ ಸರ್, ಕರ್ಮ ಫಲ ಇರೋ ತನಕ, ಬ್ಯಾಡ್ ಕರ್ಮ ಇರೋ ತನಕ ದುಡ್ಡು ಅಟ್ರಾಕ್ಟ್ ಆಗಲ್ಲ ಸರ್. ನಾವು ಪುಣ್ಯ ಮಾಡಿದರೆ ಮಾತ್ರ ಸರ್ ಶ್ರೀಮಂತರಾಗೋದು, ದುಡ್ಡು ಬರೋದು, ಲಕ್ಷ್ಮಿ ನಮ್ಮ ಜೊತೆ ನಿಲ್ಲೋದು, ಮನೆ ಕಟ್ಟೋಕ್ಕಾಗೋದು, ಭೂಮಿ ತೆಗೆದುಕೊಳ್ಳೋಕ್ಕಾಗೋದು. ಆ ತೆಗೆದುಕೊಂಡಿರೋ ಭೂಮಿಯಲ್ಲಿ ಸಂತೋಷ ಸಿಗೋದು, ಸಮೃದ್ಧಿ ಸಿಗೋದು, ಮಕ್ಕಳಿಗೆ ಮೊಮ್ಮಕ್ಕಳಾಗೋದು, ಅವರು ತುಂಬ ಚೆನ್ನಾಗಿ ಆರಾಮವಾಗಿರೋದು. ದಿಸ್ ಆರ್ ಆಲ್ ಬ್ಲೆಸ್ಸಿಂಗ್ ಸರ್. ಇವೆಲ್ಲ ಸುಮ್ಮನೆ ಎಲ್ರಿಗೂ ಸಿಕ್ಬಿಡಂಗಿದ್ರೆ ಪುಣ್ಯಕ್ಕೆ ಬೆಲೆನೇ ಇರ್ತಿದಿಲ್ವಲ್ಲ ಸರ್. ಸೊ ಹಾಗಾಗಿ ಕರ್ಮ ಕಳೆದಿದ್ರೆ ಮಾತ್ರ ಈ ದುಡ್ಡು, ಈ ಲಕ್ಷ್ಮಿ ಅನ್ನುವಂಥದ್ದು ಬರ್ತಾಳೆ ಸರ್. ಒಂದು. ಎರಡನೇದು, ಕರ್ಮ ಕಳೆದಿದ್ರೇನೆ ಇಂಥ ಕ್ಲಾಸಸ್ಗೆ ಅಟ್ರಾಕ್ಟ್ ಆಗುವಂಥದ್ದು. ನಾವು ಯಾವತ್ತೂ ನಮ್ಮ ಕ್ಲಾಸಿಗೆ ಬನ್ನಿ ಅಂತ ಇಲ್ಲಿ ತನಕ ಹೇಳಲಿಲ್ಲ ಸರ್. ಇಲ್ಲಿ ತನಕ ನಮ್ಮ ಹತ್ರ ಯಾರು ಬರ್ತಾರೋ ಅವ್ರಿಗೆ ಇಷ್ಟೇ ಹೇಳೋದು, ಯಾರಿಗೂ ಹೇಳಬೇಡಿ ಇದ್ರ ಬಗ್ಗೆ ಅಂತ ಹೇಳ್ತೀವಿ ಹೊರತು ನೀವು ಇನ್ನೊಬ್ರಿಗೆ ಹೇಳಿ ಅಂತ ಹೇಳಲೇ ಇಲ್ಲ ಸರ್. ಟಿಲ್ ಟುಡೇ ಸರ್. ಈಗ ನಿಮಗೂ ಅಷ್ಟೇ ಸರ್, ಯಾರಿಗೇ ಆಗಲಿ ಸರ್, ಬನ್ನಿ ಅಂತ ನಾವು ಯಾರಿಗೂ ಹೇಳಲ್ಲ ಸರ್. ಈಸ್ ಯೋರ್ ವಿಶ್, ಬಿಕಾಸ್ ಇದು ದುಡ್ಡಿದು. ಎಲ್ಲರಿಗೂ ದೇವರು ಸರ್ ಬೈ ಡಿಫಾಲ್ಟ್ ನಿದ್ದೆ ಕೊಟ್ಟಿದ್ದಾನೆ ಸರ್. ನಿಮಗೆ ಬೇಕು ಅಂದರೂ ಬೇಡ ಅಂದರೂ ನಿದ್ದೆ ಬಂದೇ ಬರುತ್ತೆ. ಎಲ್ಲರಿಗೂ ಸರ್ ಬಾತ್ರೂಮ್ಗೆ ಹೋಗಲೇಬೇಕು, ಇಷ್ಟ ಇದ್ದರೂ ಇಷ್ಟ ಇಲ್ಲದೆ ಹೋದ್ರು. ಎಲ್ಲರೂ ಬಟ್ಟೆ ಹಾಕ್ಬೇಕು ಸರ್, ಇಷ್ಟ ಇದ್ದರೂ ಇಷ್ಟ ಇಲ್ಲದೆ ಇದ್ರು. ಎಲ್ಲರೂ ಊಟ ಮಾಡಬೇಕು ಸರ್. ಬಟ್ ಕೆಲವೊಂದು ಅಂಶಗಳಿದೆಯಲ್ಲ, ನಿಮಗೆ ಬಿಟ್ಟಿದ್ದಾನೆ ಫ್ರೀಡಮ್ಮು. ತಗೋ ಹೋಗು ಅಂತಾನೆ. ನಿನ್ನಿಷ್ಟ, ಹೋಗಿ ತಗೋ ಹೋಗು. ತಗೊಳಲ್ವಾ, ಹೋಗಿ ಬಿದ್ದಿರೋಗ ಹಂಗೇನೆ. ಆಸ್ ಸಿಂಪಲ್ ಆಸ್ ದಟ್ ಸರ್. ನಾವು ಮೇಲೆ ಹೋದಾಗ ಯಾರಾದ್ರು ದೇವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ, ಏನು ಸ್ವಾಮಿ ನಾನು ನಿಂಗೆ ಇಟ್ಬಿಟ್ಟೆ ಅಂತೇಳಿ, ಏನಯ್ಯ ನಿನ್ನ ಜೊತೆನೇ ಕಳಿಸ್ದೆ, ನಿನ್ನ ಜೊತೆನೇ ಅವ್ರನ್ನ ಕಳಿಸ್ದೆ, ಅವರೆಲ್ಲ ನೋಡಿ ಹೇಗಿದ್ದಾರೆ, ನೀನು ಯಾಕ ಹೆಂಗೆ ಬಂದೆ? ಸೊ ಎವ್ರಿ ಒನ್ಸ್ ಫೇಸ್, ಈ ಫೇಸ್ ಇದೆಯಲ್ಲ ಸರ್, ಇದಕ್ಕೆ ತುಂಬ ವ್ಯಾಲ್ಯೂ ಇದೆ ಸರ್. ಅದಕ್ಕೆ ಅದನ್ನ ಫೇಸ್ ವ್ಯಾಲ್ಯೂ ಅಂತಾರೆ. ಒಂದು ಕಂಪ್ನಿ ಫೇಸ್ ವ್ಯಾಲ್ಯೂನ ಗುಡ್ ವಿಲ್ ಅಂತ ಹೇಳ್ತಾರೆ. ಯಾಕೆ ಸರ್ ಫೇಸ್ ಯೂಸೇ ಮಾಡಿಲ್ಲ ನಾವು? ಐ ಥಿಂಕ್ ಪ್ರಾಬ್ಲಿ ಫೇಸ್ನ ಕಡಿಮೆ ಯೂಸ್ ಮಾಡಿದ್ವೇನೋ. ಕಡಿಮೆ ಯೂಸ್ ಮಾಡಿದ್ದಕ್ಕೆ ಇಷ್ಟು ವ್ಯಾಲ್ಯೂ ಇದೆ. ಇನ್ನು ಫುಲ್ ಯೂಸ್ ಮಾಡಿದ್ರೆ ಫೇಸ್ ವ್ಯಾಲ್ಯೂ ತುಂಬ ಇದೆ, ಯೂಸ್ ಮಾಡ್ಬೇಕು ಸರ್. ಎಲ್ಲರೂ ಶ್ರೀಮಂತರಾಗ್ಬೇಕು ಸರ್. ಸುಲಭ ಸರ್ ಇದು. ಕ್ಲಾಸೇ ಬೇಕಾಗಿಲ್ಲ ಸರ್. ಕ್ಲಾಸ್ ಅನ್ನೋದು ಒಂದು ಅಪ್ಲಿಫ್ಟ್ ಕೊಡುತ್ತೆ ಅಷ್ಟೇ. ಬಟ್ ನನಗೆ ಸ್ವಂತಿಕೆ ಅನ್ನೋದು ಬಂದರೆ, ನಾನು ಆಗ್ಬೇಕು ಕಣಯ್ಯ ಶ್ರೀಮಂತ ಅಂತಂದರೆ, ಅವ್ನು ತಡೆಯೋಕೆ ಈ ಜಗತ್ತಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಸರ್.
ಎಲ್ಲರೂ ಆಗ್ಬೋದು ಸರ್. ಸೊ ಇವತ್ತು ಈ ಡಿಸ್ಕಷನ್ ಅಲ್ಲಿ ಚಿದಾನಂದ್ ಸರ್ ಏನು ಬೇಸಿಕ್ ಆಗಿ ಒಂದು ಲೈನರ್ ಅಲ್ಲಿ ಇದನ್ನ ನಾನು ಕಲ್ತ್ಕೊಂಡೆ ಅಂತಂದ್ರೆ ಏನು, ಅಥವಾ ನೆಕ್ಸ್ಟ್ ಇಂದ ನಾನು ಇದನ್ನ ಬದಲಾಯಿಸ್ಕೊಳ್ತೀನಿ ಅಂತಂದ್ರೆ ಏನಂತಂದ್ರೆ, ನಾನು ನಾಟಕಕ್ಕೆ ಸೇರ್ಬೇಕು ಅಂತ ಅಂದ್ಕೊಂಡೆ. ನಾನು ಹೇಳಿದೆ ಸೇರ್ಕೋಬೇಕು ಅಂತ, ಹಂಗೆ ತಕ್ಷಣ ಯಾರು ಕರೆಯೋದಿಲ್ಲ ಅಥವಾ ಅವಕಾಶಗಳು ಸಿಗೋದಿಲ್ಲ. ಅದಕ್ಕೊಂದು ನನಗೆ ಜಾಗ ಹುಡುಕ್ತಾ ಇದ್ದೆ. ಯಾವ್ದು ಜಾಗ? ಶಾಲೆ, ರಂಗಶಾಲೆ ಇದೆ. ಅಲ್ಲಿ ಅಂದ್ರೆ ಯಾವುದೇ ಏನು ಆಸೆಗಳು ಇಟ್ಕೊಳ್ಳಿಲ್ಲ. ನಾನು ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು ಅಷ್ಟೇನೆ. ಅಲ್ಲಿಂದ ಬಂದ ಮೇಲೆ ತಾನೇ ನಾನು ಕನಸುಗಳನ್ನ ಕಾಣೋದು. ಸೊ ಅಂದ್ರೆ ಒಂದು ಶಾಲೆ ಅಥವಾ ಒಂದು ಜಾಗ, ಕಲಿಕೆ ಜಾಗ ಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಇದು ಬೇರೆ ಕಲಿಯುವಂಥ ಮಕ್ಕಳಿಗೆ ಅಂತ, ನಾನು ಮಕ್ಕಳು ಅಂತ ಹೇಳ್ತೀನಿ, ಅವ್ರಿಗೊಂದು ಒಳ್ಳೆ ಸಹಾಯ ಆಗ್ಬೋದು, ಬೇಕು ಹೇಳುವಂಥ ಹಿರಿಯರು. ಅಂದರೆ ಮುಂಚೆ ಮಾತುಕತೆಯಲ್ಲಿ ಬಂತು ತಿಳಿದು ಹೇಳುವಂಥ ಹಿರಿಯರು ಅಂತ ಖಂಡಿತ ಸಿಗ್ಬೋದು, ಖಂಡಿತ ಆಗುತ್ತೆ. ಯಾಕಂದರೆ ನಾವು ಏನೋ ಸಾಧನೆ ಮಾಡ್ಬೇಕಾದ್ರೆ ಶಾಲೆಯಿಂದನೇ ಕಲಿತು ಬಂದಿರೋರು. ಹಣ ಮಾಡಬೇಕು, ಜೀವನದಲ್ಲಿ ಖುಷಿಯಾಗಿರ್ಬೇಕು. ಯಾಕಂದರೆ ಹಣ ಬಿಟ್ಟು ಖುಷಿ ಇಲ್ಲ, ಖುಷಿ ಬಿಟ್ಟು ಹಣ ಇಲ್ಲ, ಎರಡೂ ಒಂದೇನೆ. ಅದಕ್ಕೊಂದು ಜಾಗ, ಕಲಿಕೆ ಜಾಗ ಬೇಕು. ಇಲ್ಲಿ ಇವರು ಮಾತಿನ ಮುಖಾಂತರ ನನಗೆ ಅದು ಉತ್ತರ ಸಿಕ್ತು ನನಗೆ. ಸೊ ಬಹುಶಃ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಟಿಪ್ಸ್ ಸಿಗುತ್ತೆ. ವೆರಿ ನೈಸ್. ಗುರುಗಳೇ, ವಾಟ್ ವುಡ್ ಯು ಲೈಕ್ ಟು ಟೆಲ್? ವೆರಿ ಹ್ಯಾಪಿ. ನಾನು ಆಗ್ಲೇ ಹೇಳಿದ್ನಲ್ವಾ, ತುಂಬಾ ಋಣ ಇದೆ ಸರ್ಗೆ. ಏನೋ ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ನನಗೆ ಗೊತ್ತು, ಅದನ್ನು ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಗ ಇರೋವಂಥ ಒಂದು ವಯಸ್ಸಲ್ಲಿ ಅವರು ಧಾರಾವಾಹಿ ನೋಡಿದ್ದಾಗಲೇ, ಇವತ್ತು ನಾನು ಸಾರ್ ನೋಡಿದ್ದೆ, ನನಗೆ ಮಾತಾಡೋದಕ್ಕಿಂತ ಹೆಚ್ಚು ನನಗೆ ತುಂಬ ಖುಷಿ ಆಯಿತು. ನನಗೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಎಷ್ಟೋ ಜನಕ್ಕೆ ಸರ್ ಹ್ಯಾಸ್ ಬೀನ್ ಸಾರ್ಟ್ ಆಫ್ ಲಾಫ್ಟರ್ ಡೋಸ್ ಥರ ನಮ್ಮ ಸಾರ್ ಇದ್ದಿದ್ದು. ಸೊ ಹಾಗೆ ನಾನು ತುಂಬ ಹೆಮ್ಮೆ ಮತ್ತು ಖುಷಿ ಇದೆ. ಸಾರು ದೊಡ್ಡ ಶ್ರೀಮಂತರಾಗಬೇಕು, ಸಂತೋಷವಾಗಿರಬೇಕು. ಆ ಸಂತೋಷನ ಹೆಚ್ಚು ಹಂಚೋದಕ್ಕೆ ಸಾಧ್ಯವಾಗೋದು ನಮ್ಮ ಹತ್ರ ಈ ಲಕ್ಷ್ಮಿ ಇದ್ದಾಗ. ಹೆಚ್ಚು ಲಕ್ಷ್ಮಿ ಭಾಗ್ಯ ಬರಲಿ, ಹೆಚ್ಚು ಶ್ರೀಮಂತರಾಗಲಿ, ಸಂತೋಷವಾಗಿರಲಿ ಅಂತ ನನ್ನ ಕಡೆಯಿಂದ ಒಂದು ಆಶ್ವಾಸನೆ ಮತ್ತು ನನ್ನ ಅಭಿನಂದನೆ, ನನ್ನ ಒಂದು ಖುಷಿ ಅಷ್ಟೇ ಸರ್ಗೋಸ್ಕರ. ಅಂಡ್ ಇನ್ನೊಂದೇ ಒಂದು ಪ್ರಶ್ನೆ ಚಿದಾನಂದ್ ಸರ್ ಕೇಳ್ಬೇಕಾಯ್ತು. ಸರ್, ನಮ್ಮ ವಿಡಿಯೋಸ್ ಎಲ್ಲ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ, ನಮ್ಮ ಕ್ಲಾಸ್ ಅಲ್ಲಿ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಏನೋ ಒಂದು ವಿಶೇಷ ಸ್ಥಾನ ನಮ್ಮ ಗುರುಗಳು ಹೇಳ್ಕೊಡೋದು. ಬಿಸ್ನೆಸ್ ಟಿಪ್ಸ್ ಕೊಡ್ತಾರೆ, ಹೊಸ ಹೊಸ ಬಿಸ್ನೆಸ್ ಹೇಳ್ಕೊಡ್ತಾರೆ. ಅಂಡ್ ಇದುವರೆಗೂ ನಮ್ಮ ಕ್ಲಾಸ್ ಅಟೆಂಡ್ ಮಾಡಿರೋರಲ್ಲಿ ಮ್ಯಾಕ್ಸಿಮಮ್ ಸಕ್ಸಸ್ಫುಲ್ ಆಗಿರೋದು ಹೆಣ್ಣು ಮಕ್ಕಳೇ. ನಿಮ್ ವಿಡಿಯೋಸ್ ಎಲ್ಲ ನಾನು ಹಿಂಗೆ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಯು ಟೆಲ್ ವೆರಿ ಬ್ಯೂಟಿಫುಲ್ ಥಿಂಗ್ಸ್ ಅಬೌಟ್ ಯುವರ್ ವೈಫ್. ನಿಮ್ಮ ಜೀವನ ಮುಂಚೆ ಇದ್ದಿದ್ದಕ್ಕೂ ಹೆಣ್ಣು ಮಗಳ ಆಗಮನ ನಿಮ್ಮ ಲೈಫಲ್ಲಿ ಆಗಿರೋದು, ನಿಮ್ಮ ವೈಫ್ ಎಂಟ್ರಿ, ಸೊ ನಿಮ್ ಲೈಫಲ್ಲಿ ಹೇಗೆ ಚೇಂಜ್ ಆಯ್ತು ಸರ್? ಜಸ್ಟ್ ಟು ಗಿವ್ ಒನ್ ಎಕ್ಸಾಂಪಲ್ ನಮ್ಮ ವೀಕ್ಷಕರಿಗೆ ಅಷ್ಟೇ. ಪಾಪ ಪಾಂಡು ಪಾಪ ಆಗಿದ್ದು ಬರೀ ಅವನ ಒಬ್ಬರಿಂದನೇ ಇಲ್ಲ, ಅದು ಹೆಸರು ಮಾಡಿದ್ದು ಅದು ಒಬ್ಬರಿಂದಲ್ಲ. ಹಿಂದೆ ಶ್ರೀಮತಿ ಅನ್ನೋ ಒಂದು ಪಾತ್ರ ಬೇಕೇ ಬೇಕು. ಜೀವನದಲ್ಲೂ ಶ್ರೀಮತಿ ಅನ್ನುವಂಥ ಪಾತ್ರ ಬೇಕು. ನನಗೆ ತುಂಬ ಕೇಳಿದ್ದೀನಿ ಎಲ್ಲೋ ಒಂದು ಕಡೆಗೆ, ಅಂದರೆ ಮನೆಯಲ್ಲಿರುವಂಥ ಹೆಣ್ಣು ಅಥವಾ ಶ್ರೀಮತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದೊಂದು ಸಿಕ್ಸ್ತ್ ಸೆನ್ಸ್ ಅಂತೆ. ಪ್ರತಿಯೊಬ್ಬರೂ ತಮಗೇನು ತೋಚುತ್ತೆ ಮಾಡೋದಕ್ಕಿಂತ ಫಸ್ಟ್ ಅವ್ರನ್ನ ಕೇಳಿದ್ರೆ, ಅಂದರೆ ಒಂದು ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ ಅನ್ನೋದು ಅನುಭವದ ಮಾತು. ಹಾಗೆ ಅದು ನನ್ನ ಕಣ್ಣಿಗೆ ಸಿಕ್ಸ್ತ್ ಸೆನ್ಸ್ ಖಂಡಿತ ಅಂತ ನಾನು ಹೇಳ್ತೇನೆ. ಸೊ ಹಾಗಾಗಿ ಹೆಣ್ಣು ತುಂಬ ಮುಖ್ಯ. ಯಾಕೆಂದರೆ ಫಸ್ಟ್ ಅವ್ರಿಗೆ ತರಬೇತಿ ಕೊಟ್ಟರೆ, ಅವ್ರು ಚೆನ್ನಾಗಿ ಕಲಿತು ನಾನು ಮಾಡ್ತೀನಿ ಅಂತ ಅಂದಾಗ ಮನೆ ಆಟೋಮೆಟಿಕ್ಕಾಗಿ ಹೆಸರು ಮಾಡ್ತಾ ಯಶಸ್ಸು ಕಾಣುತ್ತೆ. ಅದು ನನ್ನ ಅನುಭವ. ನಿಮಗೂ ಕೂಡ ಅನುಭವ ಆಗಿದೆ. ವೆರಿ ನೈಸ್. ಸೊ ಐ ವಾಂಟೆಡ್ ಟು ಪುಟ್ ದಿಸ್ ಪಾಯಿಂಟ್. ಒಂದು ನಿದರ್ಶನ, ಯೂಶಲಿ ಯಾರ ಸೆಲೆಬ್ರಿಟಿ ಬಂದ್ರು ವಿ ಆಸ್ಕ್ ದಿಸ್ ಫ್ಯಾಮಿಲಿ ಸಪೋರ್ಟ್. ಎಸ್ಪೆಷಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಖುಷಿಯಾಗಿದ್ರೆ ಮನೆಯನ್ನ ಯಶಸ್ಸಿನ ಕಡೆ ತಗೊಂಡು ಹೋಗ್ಬೋದು. ಇನ್ನೊಂದಷ್ಟು ಹಣ, ಆಸ್ತಿ, ಐಶ್ವರ್ಯಗಳು ಮನೆಯಲ್ಲಿ ಹರಿದಾಡುತ್ತೆ ಅಂತ. ವೆರಿ ನೈಸ್. ನಮ್ಮ ಕಡೆಯಿಂದ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಸರ್. ಆಲ್ ದಿ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ವಿಶೇಷ ಅತಿಥಿ. ವಿಭಿನ್ನ ಪ್ರಶ್ನೆನಲ್ಲಿ ಒಂದಷ್ಟು ಚಿದಾನಂದ್ ಸರ್ ಕೇಳಿದಂತಹ ಕ್ವೆಶ್ಚನ್ಸ್ ಸುಮಾರು ಜನ, ಸಾವಿರಾರು ಜನ ವೀಕ್ಷಕರ ಮನಸ್ಸಿನಲ್ಲಿ ಕೂಡ ಗೊಂದಲವಾಗಿ ಉಳಿದಿತ್ತು. ಅದಕ್ಕೆ ಇವತ್ತು ಅವರ ಕಡೆಯಿಂದ ಪ್ರಶ್ನೆ ಹಾಗೂ ಗುರೂಜಿ ಕಡೆಯಿಂದ ಅದಕ್ಕೆ ಸ್ಪಷ್ಟವಾದಂತ ಉತ್ತರಗಳು ಸಿಕ್ಕಿದೆ. ನಿಮ್ಮ ಗೊಂದಲಕ್ಕೆ ಒಂದು ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ June 30th ಮುಂದಿನ ಕ್ಲಾಸ್ ಇದೆ. ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಆಕ್ಚುಲಿ ಲಾಸ್ಟ್ ಭೂದೋಷ ಕ್ಲಾಸ್ ಅಂತ ಹೇಳಿದಾಗ ಸುಮಾರು ಒಂದು 15 ದಿನಗಳ ಒಳಗೇನೆ ನಮ್ಮ ಸೀಟ್ಸ್ ಎಲ್ಲ ಬುಕಿಂಗ್ ಆಗೋಗಿತ್ತು. ಸೊ ಹಾಗಾಗಿ ಆದಷ್ಟು ಬೇಗ ಮುಂದಿನ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ವಾಸ್ತುದೋಷ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.